ನನ್ನ ಪೂಜೆ ನೋಡಿದ್ರಿ ತೊಳಿಸೆ ಬಿಳಿಯ ಜಾನ ಗೆನಿನ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರಕ್ಕೆ ಎದುರಾಗಿರುವ ಉಪಚುನಾವಣೆಗೆ ಸಾಕಷ್ಟು ಆಕಾಂಕ್ಷಿಗಳು ನಾ ಮುಂದು ಅಂತ ಚುನಾವಣೆ ಹಾಗೂ ಟಿಕೆಟ್ ಗಿಟ್ಟಿಸುವ ಲೆಕ್ಕಾಚಾರದಲ್ಲಿ ಅವರವರಿಗೆ ಇರುವ ರಾಜಕೀಯ ನೆಟ್ವರ್ಕಲ್ಲಿ ಟಿಕೆಟ್ ಲಾಬಿ ನಡೆಸುತ್ತಿರುವ ಹೊತ್ತಲ್ಲೇ ಅನೇಕರು ಸ್ಥಳೀಯರು ಹೊರಗಿನವರು ಅನ್ನೋ ಕಾರ್ಡ್ ಪ್ಲೇ ಮಾಡ್ತಾ ಇದ್ದು ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಯಾವ ರಾಜಕೀಯ ನಾಯಕರು ಇನ್ನು ಎಲೆಕ್ಷನ್ ವಿಚಾರವಾಗಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಬಟ್ ದಿನೇ ದಿನೇ ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಅನೇಕರು ತಮ್ಮ ಉಮೇದುವಾರಿಕೆಯನ್ನ ಜನರ ಮುಂದೆ ಇಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ, ಕರ್ನಾಟಕ ರಾಜ್ಯ ಕಲಾವಿದರ ಹಿತರಕ್ಷಣಾ ಸಂಘದ ಗೌರವಾಧ್ಯಕ್ಷ CB ಪಾಪಣ್ಣ ಇತ್ತೀಚೆಗೆ ತಾವು ನಂಬುತ್ತಿರುವ ಮನೆ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಧಮ್ ಧೂಮ್ ಅಂತ 5-6 ಕಾರುಗಳನ್ನು ಇಟ್ಕೊಂಡು ಬೆಂಬಲಿಗರ ಜೊತೆ ಪ್ರಚಾರಕ್ಕೆ ಇಳಿದು ಬಿಟ್ಟಿದ್ದಾರೆ. ಇನ್ನು ಪಾಪಣ್ಣ ತನ್ನ ಗ್ರಾಮದಲ್ಲಿರುವ ವಿಘ್ನ ನಿವಾರಕ ಗಣೇಶನಿಗೆ ಪೂಜೆ ಸಲ್ಲಿಸಿ ಬಳಿಕ ತನ್ನ ಸಮುದಾಯದ ಓಬಳಾಪುರ, ಚಿತ್ರದೇವರಹಟ್ಟಿ, ಬ್ಯಾಟೆಮರದಹಟ್ಟಿ ಸೇರಿದಂತೆ ಸುತ್ತಲ 4-5 ಹಟ್ಟಿಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದೇವರು ಹಾಗೂ ಆ ಸಮುದಾಯದ ಗುಡಿಗೌಡರು ಪೂಜಾರ ಬಳಿ ಅಪ್ಪಣೆ ಹಾಗೂ ಆಶೀರ್ವಾದ ಪಡೆದರು. ಪೂಜಾರಪ್ಪರೇ, ನಿಮ್ಮ ಹೆಸರು ಹೇಳಿ, ಇಲ್ಲಿ ಯಾವ್ಯಾವ ದೇವರಿದೆ ಹೇಳಿ. ನಮ್ಮ ಹೆಸರು ಎರಪ್ಪರ. ಇಲ್ಲಿ 3 ದೇವರಿದೆ, ಯಾವ್ದಾವ್ದಿದೆ? ದೇವ್ರ ಮಾರಪ್ಪ, ರಂಗಪ್ಪ, ಪೂಜಾರ ದೊಕ್ಕಪ್ಪ ಅಂತ. ಇವತ್ತು ಯಾರು ಬಂದಿದ್ರು, ಯಾಕೆ ಬಂದಿದ್ರು ಹೇಳಿ. ನಮ್ಮ CB ಪಾಪಣ್ಣವ್ರು ಬಂದಿದ್ರು.
ಅದೇ ಈಗ ಎಲೆಕ್ಷನ್ ಐತಲ್ಲ, ಎಲೆಕ್ಷನಿಗೆ ಪರವಾಗಿ ಬಂದವ್ರೆ ಟಿಕೆಟ್ ಕೇಳಬೇಕು ಅಂತ. ಈಗ ಹೈಕಮಾಂಡಿಂದ ನಮ್ಮ ಸಿ ವಿ ಪಾಪಣ್ಣರಿಗೆ ಕೊಟ್ಟರೆ ನಮ್ಮ ಮುಂದಿನ ನಮ್ಮ ಜನಾಂಗಕ್ಕೆ, ನಮ್ಮ ಕುಲದ ಪದ್ಧತಿಗೆ, ನಮ್ಮ ಗೊಲ್ಲಾಣಿಕೆಗೆ ಮುಂದೆ ಒಳ್ಳೆಯದಾಗುತ್ತೆ. ಹಿಂದೆ ಯಾರೂ ನಮ್ಮ ಗೊಲ್ಲಾಣಿಕೆಗೆ ಯಾರೂ ಬಂದೂ ಇಲ್ಲ. ಈಗಲಾದರೂ ಕೊಟ್ಟರೆ ನಮ್ಗೆ ಯಾವುದಾದ್ರೂ ಒಂದು ಅನುಕೂಲ ಆಗುತ್ತೆ. ಈಗ ಸುಮ್ಮನೆ ನಾವು ಬೇರೆ ಇದರಲ್ಲೇ ಹೋಗ್ತಾಯಿದ್ರೆ ನಮ್ಮನ್ನು ನೋಡೋರು ಯಾರು? ನಮ್ಮನ್ನು ಯಾವಾಗಲೂ ಯಾವುದ್ರಾಗೂ ಕಡ್ಗಾಯ್ಕೊಂಡು ತುಳಿತಾ ಇದೆ ಸರ್ಕಾರ. ಯಾವುದೂ ಅನುಕೂಲ ಕೊಡ್ತಾಯಿಲ್ಲ. ಎಷ್ಟಿಗೆ ಸೇರಿಸ್ತೀವಿ ಅಂದರೂ ಅದೂ ಆಗ್ತಾಯಿಲ್ಲ. ನಮ್ಮದ್ರಲ್ಲಿ ಯಾವುದಾದ್ರೂ ನಮ್ಮರು ಒಬ್ಬರಿದ್ದರೆ ನಮಗೊಂದು ಏನೋ ಕೇಳ್ಕೊಂಬಕ್ಕೆ ಹೇಳೋಕ್ಕೆ ನಮ್ಗೆ ಯಾವುದಾದ್ರೂ ಒಂದು ಅನುಕೂಲ ಆಗುತ್ತೆ ಅಂತ ಕೇಳ್ತಾಯಿದ್ದೀವಿ. ಈಗ ಭಗವಂತನ ಅಪ್ಪಣೆ ಆಯ್ತಾ? ಕೇಳಿದ್ರಾ? ಕೇಳ್ತೀವಿ. ಈಗ ಪೂಜೆ ಅಷ್ಟೇ ಮಾಡಿಸಿದ್ರಿ? ಪೂಜೆ ಅಷ್ಟೇ ಮಾಡಿಸಿದ್ವಿ. ಈಗ ಅಪ್ಪಣೆ ಕೊಡಬೇಕು. ಅದು ಯಾವಾಗ ಕೇಳ್ತೀವಿ. ಈಗ ಮೊದಲು ನೀವೇನೇ ಕೆಲಸ ಮಾಡಿದ್ರು ಭಗವಂತನ ಆಶೀರ್ವಾದ ತಗೊಂಡೆ ಮುಂದಕ್ಕೆ ಹೋಗೋದಲ್ವ? ಆಶೀರ್ವಾದ ನಮ್ಮ ಇದರಲ್ಲಿ ಭಗವಂತನ ಆಶೀರ್ವಾದ ಬಿಟ್ಟು ಯಾವುದೂ ಹೋಗ್ತಾ ಇಲ್ಲ. ಯಾವುದಾದ್ರೂ ನಾವು ಭಗವಂತನ ಆಶೀರ್ವಾದ ತಗೊಂಡೆ ಮುಂದಕ್ಕೆ ಕಾಲಿಕ್ಕಾದ್ರು. ಇದು ಪೂಜೆ ಮಾಡಿಸ್ತೀರಿ ಮತ್ತೆ? ಮಾಡಿಸಿ ಕೇಳ್ತೀರಾ? ಕೇಳ್ತೀವಿ. ಮೊದಲು ಇಲ್ಲಿ ಅಪ್ಪಣೆ ಆಗ್ಬೇಕಲ್ಲ? ಆಗುತ್ತೆ. ನೀವು ಆಶೀರ್ವಾದ ಮಾಡಿದ್ರಿ ಭಗವಂತನ ಜೊತೆಗೆ? ಆಯ್ತು, ಮಾಡಿದ್ವಿ. ಈಗ ಇಲ್ಲಿ ದೇವಸ್ಥಾನ ಇನ್ನೇನೋ ನಿರ್ಮಾಣ ಮಾಡ್ತಿದ್ದೀರಲ್ವಾ? ಹೌದು. ಅದೆಷ್ಟು ಬಡ್ಜೆಟ್ ಏನಿದೆ ನಿಮ್ಮ ಅಂದಾಜು? ಬಜೆಟ್ 2 ಕೋಟಿ ರೂಪಾಯಿ ಬಜೆಟ್ ಇಂದ ಆಗ್ತಾ ಇರೋದು. ಅದು ಇದಕ್ಕೇನಾದ್ರೂ ನೆರವು ಮಾಡಿದಾರ? ಯಾರು ಮಾಡಿಲ್ಲ ನೆರವು. ಪಾಪಣ್ಣವ್ರು ಮಾಡ್ಯಾರ. ಅವರು ಯಾವತ್ತಿನಿಂದಲೂ ಮಾಡ್ಯಾರ. ಏನೇನು ಕೊಡ್ಸಿದ್ರು ಅವರು? ಕಲ್ಲು ಕೊಡ್ಸಿರು, ಬೇಕಾದಷ್ಟು ದುಡ್ಡು ಕೊಟ್ಟಾರೆ. ಎಲ್ಲ ಜವಾಬ್ದಾರಿನೂ ಅವ್ರದೇ. ಜವಾಬ್ದಾರಿಯಿಂದ ಮಾಡ್ಯಾರೆ. ಬಹಳಷ್ಟು ಕೊಟ್ಟಿರ? ಬಹಳಷ್ಟು ಮಾಡ್ಯಾರೆ. ಇಂದು ಮಾಡ್ತಾರೆ. ಏನು ಎಲೆಕ್ಷನ್ಗೆ ಗೆದ್ದೇ ಮಾಡ್ಬೇಕು ಅಂತ ಏನಿಲ್ಲ. ಅವರು ಮುಂದೆ ಮಾಡ್ತಾರೆ. ಅಲ್ಲ, ಈಗೇನು ಎಲೆಕ್ಷನ್ ಗೆಲ್ಲಬೇಕು, ನಮ್ಮದ್ರಲ್ಲಿ ಒಬ್ರು ಇರಬೇಕು, ನಮಗೊಂದು ಬೆಂಬಲ ಇರುತ್ತೆ ಅನ್ನೋದು ನಮ್ಮೊಂದು ಅಭಿಲಾಷೆ. ಹೇಳಿ ಮಲಿಂಗಪ್ಪ. ಈ ಭಾಗದಲ್ಲಿ ಸಿ ಬಿ ಪಾಪಣ್ಣವರು ZP ಮೆಂಬರ್ ಆದಮೇಲೆ ಇಲ್ಲಿ ಕೆರೆಯಲ್ಲಿ ಜೋಳ ಚೆಲ್ಲಿ, ಜೋಳ ಬೆಳೆಸಿ, ಕಷ್ಟದಿಂದ ದನ ಕರೆಲ್ಲ ಕೂಳು ನೀರಿಲ್ದಲೇ ಸಾಯ್ತಿತ್ತು. ಅಂಥ ಇದರಲ್ಲಿ ಅವರು ಅವತ್ತು ಜೀವರಾಶಿಗೆ ಕಾಪಾಡಿ ಜೀವ ಉಳಿಸಿದ್ದಾರೆ. ಆಮೇಲೆ ಗೋಶಾಲೆ ಮಾಡಿದ್ದಾರೆ. ಸುಮಾರು 100 ಹಳ್ಳಿಗೆ ಸಾಕಾರ ಮಾಡಿದ್ದಾರೆ. ಇಂಥ ಕೆಲಸಗಳು ಅನೇಕ ಮಾಡಿದ್ದಾರೆ. ಕೆಲವು ಊರುಗಳಲ್ಲಿ ಬಡವರು, ಬಗ್ಗರು, ಕುಳ್ರು, ಕುಟ್ಟಿಗೆ ಹೆಚ್ಚಿನ ಸಹಾಯ ಅನುದಾನ ಕೊಟ್ಟಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಆಮೇಲೆ ಇನ್ನೂ ಮುಂದೆ ಈಗ ನಮ್ಮ ಗೊಲ್ಲಾಣಿಕೆ ಪದ್ಧತಿಯಲ್ಲಿ ಮುಂದಿರ್ತಕ್ಕಂಥ ದೇವಸ್ಥಾನಗಳೊಂದು ಅಭಿವೃದ್ಧಿ ಹೊಂದಿಸ್ಬೇಕಂತ ಅವ್ರನ್ನ ಕೇಳ್ಕೊಂಡಾಗ ಅವ್ರ ಕೈಲಾದಷ್ಟು ಸಹಾಯನೂ ಮಾಡಿದರೆ, ಇನ್ನೂ ಮುಂದೆ ಮಾಡ್ತೀವಿ ಅಂತ ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಪಾಪಣ್ಣರಿಗೆ ಟಿಕೆಟ್ ಕೊಟ್ಟರೆ ವಿಧಾನಸೌಧದಲ್ಲಿ ಇವತ್ತು ಗೊಲ್ಲರ ಜನಾಂಗಕ್ಕೆ ಧ್ವನಿ ಎತ್ತಿ ಮಾತಾಡೋರು ಯಾರು ಇಲ್ದಂಗೆ ಐತಿ. ನೀವು ಯಾವ ಊರಪ್ಪ ಅಂತ ಕೇಳೋರು ಇಲ್ದಂಗೆ ಐತಿ. ಇವತ್ತು ಪಾಪಣ್ಣಗೆ ಟಿಕೆಟ್ ಕೊಟ್ಟು ಉಳಿಸಿದ್ದೆ ಒಂದಾದರೆ ಇವತ್ತು ಸಮಾಜದಲ್ಲಿ ಯಾದವ ಸಮುದಾಯಕ್ಕೆ ಒಂದು ಗೌರವ ಸಿಗುತ್ತೆ, ಬೆಲೆ ಸಿಗುತ್ತೆ. ಅದರಿಂದ ಎಲ್ಲರೂ ದಯವಿಟ್ಟು ನಾವು ಈ ಗೌರವಯುತವಾಗಿ ಏನೇ ಬಂದರೂ ನಮ್ಮರನ್ನೊಬ್ಬರನ್ನಾಗಿ ನಾವು ವಿಧಾನಸೌಧ ಮೆಟ್ಲು ಹತ್ತಿಸ್ಬೇಕಂತ ಶಪಥ ಮಾಡಿದ್ದೀವಿ. ಮಾಡೇ ಮಾಡ್ತೀವಿ, ಗೆಲ್ಲಿಸ್ತೀವಿ. ಇವರು ಪಾಪಣ್ಣ ಅವರಿಗೆ ಟಿಕೆಟ್ ನೀಡುವ ಅನಿವಾರ್ಯತೆ ಏನಿದೆ, ಅವರು ಜನಸಾಮಾನ್ಯರಿಗೆ ಹೇಗೆ ಸ್ಪಂದಿಸ್ತಾರೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದರೆ, ಮಾರ್ಗ ಮಧ್ಯೆ ಕುರಿ ಮೇಯಿಸ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿ ಸಿಕ್ಕರು. ಅವ್ರು ಏನು ಹೇಳ್ತಾರೆ ನೋಡಿ. ನಿಮ್ಮ ಹೆಸರೇನಣ್ಣ? ಸುರೇಶ್. ಯಾವ ಊರು? ಜೂಲೈನಟ್ಟಿ. ನಿಮ್ಮ ಕ್ಷೇತ್ರದಿಂದ ಹಿರಿಯೂರಿಂದ ಪಾಪಣ್ಣ ಎಲೆಕ್ಷನ್ ನಿಲ್ತಾರಂತೆ. ಮಾಡೋಣ ಸರ್. ಅಭಿವೃದ್ಧಿ ಮಾಡ್ತಾರಲ್ಲ, ಮಾಡೋಣ ಸರ್. ಏನು ಪರವಾಗಿಲ್ಲ ಮನುಷ್ಯ? ಮಾಡೋಣ ಸರ್. ಏನೇನು ಅನುಕೂಲ ಮಾಡವ್ರೆ? ಏನೇನು ಅನುಕೂಲ ಮಾಡ್ತಾರೆ? ಜನ ಸಹಕಾರ ಮಾಡೋರು ಸರ್ ಅವರು. ಅದೇ ಏನೇನು ಸಹಕಾರ ಆಗಲಿ ಒಂದು ಚೆನ್ನಾಗಿ ಸಹಕಾರ ಮಾಡೋರು. ನಾವು ಹೊರಗಡೆ ಎಲ್ಲ ಅಷ್ಟಾಗಿ ಹೋಗಿಲ್ಲ. ಅಲ್ಲ, ನಿಮಗೆ ನಾವು ಕಷ್ಟ ಸುಖಕ್ಕೆ ನೆರವು ಆಗ್ತಾರ? ಚುನಾವಣೆ ನಿಂತು ಓಟ್ ಹಾಕ್ತೀರಾ? ಹಾಕ್ತೀವಿ ಸರ್. ಯಾವ ಪಕ್ಷದಿಂದ ನಿಲ್ಬೇಕು ಅವರು? ಯಾವ್ದಾವ್ದು ಅವ್ರು ಇಷ್ಟ ಬಂದಿದ್ದು ಯಾವ್ದು ನಿಲ್ತಾರ ಒಟ್ಟಿ ಪಾಪಣ್ಣಗೆ ಓಟ್ ಹಾಕ್ತೀರಾ? ಓಕೆ. ಪಾಪಣ್ಣ ವಿಸಿಟ್ ಕೊಟ್ಟ ಕಡೆ ಅವರಿಗೆ ಅದ್ದೂರಿ ಸ್ವಾಗತ ಕೂಡ ಸಿಗ್ತಾ ಇದ್ದಿದ್ದು ಕೂಡ ಕಂಡುಬಂತು. ಈ ವೇಳೆ ಪಾಪಣ್ಣ ಹೆಜ್ಜೆ ಹಾಕಿ ತನ್ನ ಸಾಂಸ್ಕೃತಿಕ ಕಲೆಯನ್ನು ಪ್ರದರ್ಶನ ಮಾಡಿದರು.
ಅಂತಿಮವಾಗಿ ಪಾಪಣ್ಣ ತನ್ನ ಪ್ರಚಾರ ಕಾರ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಅದನ್ನು ಒಮ್ಮೆ ನೋಡಿ. ಪಾಪಣ್ಣವ್ರು ಇವತ್ತು ಏನು ಚುನಾವಣೆ ಪ್ರಚಾರಕ್ಕೆ ಹೊರಟ್ಬಿಟ್ರಿ, ಏನು ಕಾನ್ಫಿಡೆನ್ಸ್ ಮೇಲೆ ಹೊರಟ್ರಿ? ಹೌದು, ಯಾಕೆಂದರೆ ಈ ಭಾಗದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೈಲಾದ ಮಟ್ಟಿಗೆ ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ 25 ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡ್ಬಂದಿದ್ದೀನಿ. ಕಳೆದ 2023ರಲ್ಲಿ ಇಸ್ವಿನಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಆಕಾಂಕ್ಷಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದೆ. ಆ ಸಂದರ್ಭದಲ್ಲಿ ಈಗ ಏನು ಈ ಕರ್ನಾಟಕ ರಾಜ್ಯದ ಘನರಹಿತ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಅವತ್ತು KPCC ಅಧ್ಯಕ್ಷ ಇದ್ದರು. ಆವಾಗ ಈ ಸರಿ ಬೇಡ, ಈ ಸರಿ ನಿಮ್ಮ D ಸುಧಾಕರ್ ಸಾಹೇಬ್ರಿಗೆ ಗೆಲ್ಸೋಣ, ಇನ್ನೂ ನಿಮ್ಗೆ ಅವಕಾಶ ಇದೆ, ಮುಂದಿನ ದಿನಗಳಲ್ಲಿ ನೀವು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅರ್ಜಿಯನ್ನು ನಾನು ವಾಪಸ್ ತಗೊಂಡೆ. ಈ ನಾಮಿನೇಷನ್ ಮಾಡಿದ್ರಾ? ಲಾಸ್ಟ್ ನಾಮಿನೇಷನ್ ಮಾಡಿದ್ದೆ. ಓಕೆ, ನಾಮಿನೇಷನ್ ಮಾಡಿ ಅವ್ರ ಸೂಚನೆ ಮೇರೆಗೆ ವಾಪಸ್ ತಗೊಂಡ್ರಿ? ನಮ್ಮ ಅಧ್ಯಕ್ಷ ಸೂಚನೆ ಮೇರೆಗೆ ನಾನು ವಾಪಸ್ ತಗೊಂಡೆ. ಈ ಚುನಾವಣೆ ನಾವು ಬಯಸಿರಲಿಲ್ಲ, ಇದು ಅಕಾಲಿಕವಾಗಿ ಬಂದಂಥ ಚುನಾವಣೆ. ಹಾಗಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಾನು ಈಗ ಹೊರಟಿದ್ದೀನಿ. ಇವತ್ತಿಂದ ಮೊದಲು ನಮ್ಮ ಜವ್ವನಹಳ್ಳಿ ಭಾಗದ ಈ ನಮ್ಮ ಗಣಪತಿ ವಿನಾಯಕ ಏನಿದ್ದಾರೆ ಇವನು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಕ್ಷೇತ್ರದಾದ್ಯಂತ ಹೋರಾಟವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಹಾಗಾಗಿ ಈ ಪಕ್ಷದ ಅಭ್ಯರ್ಥಿಯಾಗಿ ನನಗೆ ಅವಕಾಶ ಮಾಡಿಕೊಡೋದು ಹೈಕಮಾಂಡ್ ಅಂತ ತುಂಬ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಹೊರಟಿದ್ದೀನಿ ನಾನು ಇಲ್ಲಿಂದ. ಪಾಪಣ್ಣವರು ನಿಮ್ದು ಹೈಕಮಾಂಡ್ ಪಕ್ಷ ಅಲ್ವಾ? ಹೌದು. ಈಗ ಹೈಕಮಾಂಡ್ ಸೂಚನೆ ಇಲ್ಲದೆ ನೀವು ಹೇಗೆ ಏಕಾಏಕಿ ಪ್ರಚಾರಕ್ಕೆ ಹೊರಡ್ತೀರಿ? ನಾವು ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾ ಇದ್ದೀವಿ. ನನಗೆ ಅಂತ ಮಾಡ್ತಿಲ್ವಾ? ಹೌದು, ನನಗೆ ಅಂತ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷನ ಬಲಪಡಿಸ್ಬೇಕು, ನಮ್ಮ ಎಲ್ಲನ ಒಗ್ಗಟ್ಟಿಗೆ ತಗೊಂಡು ಹೋಗ್ಬೇಕು ಎಲ್ಲ ಸಮಾಜಗಳನ್ನು ಅಂತ ಪ್ರತಿಯೊಬ್ಬರನ್ನು. ಅಲ್ಲ, ಕಳೆದ ಬಾರಿ ಹೇಳ್ದಂಗೆ DK ಶಿವಕುಮಾರ್ ಈ ಬಾರಿನೂ ನಿಮಗೆ ಸುಮ್ಮನಿರಿ ಅಂದರೆ ಏನು ಮಾಡ್ತೀರಿ? ಅಂದರೆ ಅವರು ಕ್ಷೇತ್ರದಲ್ಲಿ ಸರ್ವೆ ಮಾಡಿಸ್ತಾರೆ. ಈಗ ನಾವು ಕಾಡುಗೊಲ ಸಮಾಜ ಈ ತಾಲೂಕಲ್ಲಿ 65,000 ಜನ ನಮಗೆ ಸಮಾಜ ಐತೆ. 65,000 ಜನ ಮತದಾರರು ಕಾಡುಗೊಲ ಸಮಾಜ ಅದು. ಜೊತೆಗೆ ಹಿಂದುಳಿದ ವರ್ಗ ಸಮಾಜಗಳು, ಅಲ್ಪಸಂಖ್ಯಾತರು, OBC, SC, ST ಎಲ್ಲ ಸಮಾಜಗಳು ನಮಗೆ ಕೈ ಜೋಡಿಸೋದ್ರಿಂದ ನಮಗೆ ಓಪಿ ಇರೋದ್ರಿಂದ ನಾವು ಟಿಕೆಟನ್ನು ಅಲ್ಲ, ನೀವು ಕ್ಲೈಮ್ ಮಾಡ್ತಿರೋದು ನಾವು ಕಾಡುಗೋಲರು ಬಹುಸಂಖ್ಯಾತರು ಕೊಡಿ ಅಂತಲ್ಲ, ಹೇಗೆ? ಹೌದು, ಕಾಡುಗೋಲರು ಬಹುಸಂಖ್ಯಾತರು ಇದ್ದೀವಿ. ಯಾಕೆಂದರೆ ನಾವು ಇಲ್ಲಿಂದ ಹೋಗಿ ಮಂಡ್ಯದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅಥವಾ ಇಲ್ಲಿ ಹೋಗಿ ಮದ್ದೂರಲ್ಲಿ ನಾವು ಟಿಕೆಟ್ ಕೇಳೋಕ್ಕಾಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅವಕಾಶ ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ ಅದರಲ್ಲಿ ಇರುತ್ತೆ. ಏನು ರಾಜಕಾರಣದಲ್ಲಿ ಜಾತಿನೇ ಮಾನದಂಡನ, ಹೇಗೆ? ಅದು ಜಾತಿ ಮಾನದಂಡದ ಎಲ್ಲದೂ ನಡೀತಾ ಇದೆಯಲ್ಲ ಈಗ, ವಾಸ್ತವ ಅದು ಎಲ್ಲ ಪಕ್ಷದಲ್ಲೂ ವಾಸ್ತವನೇ. ಯಾವುದೇ ಕೊಡ್ಬೇಕಾದ್ರೆ ಎಲ್ಲ ಜಾತಿ ನೋಡಿ ಇವತ್ತು ಟಿಕೆಟ್ ಹಂಚಿ ಆಗಲಿ ಮತ್ತೊಂದು ಎಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಪಕ್ಷದ ವ್ಯವಸ್ಥೆ ಹಂಗೆ ಇರತಕ್ಕಂಥದ್ದು. ಹಾಗಾಗಿ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ? ನಾವು ಕ್ಲೈಮ್ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 45 ತಾಲೂಕಲ್ಲಿ ಇವತ್ತು ಕಾಡುಗೊಲ ಸಮಾಜ ವಾಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಒಂದು ನಿರ್ಣಾಯಕ ಆಗುತ್ತೆ. ಇವತ್ತೇನು ಕಾಡುಗೊಲರಿಗೆ ಟಿಕೆಟನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ 45 ತಾಲೂಕಲ್ಲಿ ಪಕ್ಷ ಬರಲಿಕ್ಕೆ ಅವಕಾಶ. ಅಲ್ಲ, ಹಿರಿಯರಲ್ಲಿ ಒಂದು ಕಡೆ ಜಯರಾಮಯ್ಯ ಇದ್ದಾರೆ, ಒಂದು ಕಡೆ ಪಾಪಣ್ಣ ಇದ್ದಾರೆ, ಇನ್ನೊಂದು ಕಡೆ ರಾಜಣ್ಣ ಬರ್ತಾರೆ ಕಾಡುಗೊಲರು ಅಂತ. ಎಲ್ಲ ಪಕ್ಷದಲ್ಲೂ ನೀವೇ ಕ್ಲೈಮ್ ಮಾಡ್ತಿದ್ದೀರಿ ನಿಮ್ಮ ಸಮುದಾಯ? ನಮ್ಮ ಸಮುದಾಯ ಅಂದರೆ ಅವರು ದೂರದಿಂದ ಬಂದಿದ್ದಾರೆ, ನಾನು ಇಲ್ಲಿ ಸ್ಥಳೀಕ. ನಾನು ಹಾಗಾಗಿ ನಾನು ಇಲ್ಲಿ ಕೇಳ್ತಾ ಇದ್ದೀನಿ, ಕೇಳಿ ಅವ್ರ ಪಕ್ಷದಾಗ ಕೇಳ್ತಿದ್ದಾರೆ. ಅದಕ್ಕೆ ನಮ್ಮದು ಅಲ್ಲಲ್ಲ, ಸಮುದಾಯ ಅಂತ ಬಂದಾಗ ಎಲ್ಲ ಪಕ್ಷದಲ್ಲೂ ನೀವೇ ಕ್ಲೈಮ್ ಮಾಡ್ತಿದ್ದೀರಾ ಅಂತ? ಹಂಗೇನಿಲ್ಲ, ಅವ್ರ ಪಕ್ಷದಲ್ಲಿ ಅವರು ಎಲ್ಲ ಪಕ್ಷ ಎಲ್ಲ ಜಾತಿ ಇದ್ದಾರಲ್ಲ. BJPಲೂ ಇದ್ದಾರೆ, JDS ಅಲ್ಲಿ ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ, ಎಲ್ಲ ಒಂದೇ ಜಾತಿ ಜನಾಂಗ. ಆ ಪಕ್ಷದಲ್ಲೂ ಇಲ್ಲ, ಎಲ್ಲರೂ ಇದ್ದಾರೆ. ಹಾಂ, ಪಾಪಣ್ಣರೇ, ಈಗ ಕಾಂಗ್ರೆಸ್ ಹಿರಿಯರಲ್ಲಿ ಗೆಲ್ಲುತ್ತೆ ಅನಿಸುತ್ತಾ? 100ಕ್ಕೆ 100 ಗೆಲ್ತದೆ. ಯಾವ ಮಾನದಂಡದ ಮೇಲೆ ಹೇಳಿ? ಯಾಕೆಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅನೇಕ ರೀತಿಯಾದ ಗ್ಯಾರಂಟಿ ಯೋಜನೆಯಿಂದ 158 ಸ್ಕೀಮನ್ನು ಅನೌನ್ಸ್ ಮಾಡಿತ್ತು. ಈಗ 154 ಸ್ಕೀಮನ್ನು ಈಗ ಆಲ್ರೆಡಿ ಇರ್ತಕ್ಕಂಥ ನಮ್ಮ ಮಾಜಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಪರಿಪೂರ್ಣ ಮಾಡಿದ್ದಾರೆ. ಇನ್ನು ಉಳಿಕೆದ ನಮ್ಮ DK ಸಾಹೇಬರು ಏನು ಡೆವಲಪ್ಮೆಂಟ್ ಮೇಲೆ ಕೇಳ್ತಿದ್ರಾ ನೀವು? ಹೌದು, ಅಭಿವೃದ್ಧಿ ವಿಚಾರ ಇಟ್ಕೊಂಡು. ಅಭಿವೃದ್ಧಿ ವಿಚಾರದ ಇಟ್ಕೊಂಡೆ ಕೇಳ್ತಕ್ಕಂಥದ್ದು ನಾವು. ಏನು ಮಾಡಿದ್ದೀರಾ ನೀವು ಕಾಂಗ್ರೆಸ್ನವ್ರು ಹಿರಿಯರು? ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳ್ಬೇಕಂದ್ರೆ ಒಂದು ದಿನಗಟ್ಟಲೆ ಬೇಕಾಗುತ್ತೆ. ಪಾಪ ನಿಮ್ಗೆ ಅಷ್ಟೊಂದು ಸಮಯ ಅವಕಾಶ ಇಲ್ಲ. ಏನು ತೊಂದರೆ ಇಲ್ಲ, ಜನಗಳಿಗೆ ಹೇಳಿ. ಎಷ್ಟಂದರೆ ಒಂದಲ್ಲ, ಈ ದೇಶ ಸ್ವಾತಂತ್ರ್ಯ ಬಂದಿಸ ಒಂಚೂರು ಪಟ್ಟಿ ಮಾಡಿ. ಈ ದೇಶ ಸ್ವಾತಂತ್ರ್ಯ ಬಂದಿಸ ನಮ್ಮ ದೇಶದಾಗ ಏನು ಇರಲಿಲ್ಲ. ಹಿರಿಯರಿಗೆ ಹೇಳಿ ಸರ್. ಅಲ್ಲ, ಎಲ್ಲರೂ ಸೇರಿಸಿ ದೇಶಕ್ಕೆ ಹೇಳ್ತಿರೋದು. ನಮ್ಮ ಕಾಂಗ್ರೆಸ್ ಸೇವೆ ಅಪಾರ. ಈ ದೇಶಕ್ಕೋಸ್ಕರ ನಮ್ಮ ಸನ್ಮಾನ ನಾಯಕರಾದಂಥ
ರಾಹುಲ್ ಗಾಂಧಿ ಅವರು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಎಲ್ಲ ನೀವು ಇತಿಹಾಸದಲ್ಲಿ ಬದುಕ್ತೀರಾ ವಾಸ್ತವದಲ್ಲಿ ಬದುಕ್ತೀರಾ? ಇತಿಹಾಸ ನೋಡ್ಕೊಂಡ್ರೆ ವಾಸ್ತವ ಬದುಕಲಿಕ್ಕೆ ಸಾಧ್ಯ ಆಗೋದು. ಬರೀ ಇತಿಹಾಸಕ್ಕೆ ಹೋರಾಗಲ್ಲ, ಇತಿಹಾಸ ನೋಡ್ಬೇಕು, ಅವರು ವಾಸ್ತವ ಅರ್ಥ ಆಗೋದು. ಹಿಂದೆ ನಮ್ಮ ಪಕ್ಷ ಏನು ಮಾಡಿದೆ ಈಗ ಬಂದರೆ ಹೇಳ್ತಿದ್ರಲ್ಲ, ಈ ಭಾರತ ದೇಶ ರೈಟ್ ಕಂಬಕ್ಕೆ ಹೇಳ್ಸಕ್ಕಾಗಲ್ಲ. ಇವತ್ತು BJPನವರು JDSನವರು ಅಷ್ಟು ಕೆಲಸಗಳನ್ನು ಒಂದು ಸಣ್ಣದಾಗಿ ಹೇಳ್ಬೇಕಂದ್ರೆ ನೂರಾರು ಕೆಲಸಗಳು, ವಿದ್ಯಾ ಸಂಸ್ಥೆಗಳಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಕುಡಿಯ ನೀರು ವ್ಯವಸ್ಥೆಯಿಂದ ಹಿಡಿದು ಸಾಕಷ್ಟು ಕಾರ್ಯಕ್ರಮ. ಫೈನಲಿ ಹೇಳೋದಾದರೆ ಪಾಪಣ್ಣಗೆ ಟಿಕೆಟ್ ಕೊಡಬೇಕು ಅನ್ನೋದಾದರೆ ಏನಷ್ಟು ಕ್ವಾಲಿಟೀಸ್ ಇದೆ ನಿಮ್ಗೆ ಹೇಳ್ತಾ ಹೋಗಿ. ನಮಗೆ ಕ್ವಾಲಿಟಿ ಜನಾಭಿಪ್ರಾಯ ಇದೆ. ಬೆಳಗ್ಗೆ ಆದರೆ ಜನ ಕೈ ಸಿಗ್ತೀವಿ, ನಾವು ಸ್ಥಳೀಯವಾಗಿದ್ದೀವಿ. ಯಾವ ಊರಿನಲ್ಲಿ ಯಾರ ಸಮಸ್ಯೆ ಇದೆ ಅಂತಕ್ಕಂಥದ್ದು ಗೊತ್ತಿದೆ ನಮಗೆ. ಯಾವ ಊರಲ್ಲಿ ಯಾವ ಸಮಾಜ ಇದೆ, ಆ ಸಮಾಜಗಳು ನಾವು ಏನು ಮಾಡಬೇಕು, ಇಲ್ಲಿ ಜ್ವಲಂತ ಸಮಸ್ಯೆಗಳೇನಿದೆ ಈ ತಾಲೂಕಿನಿಂದ ನಮಗೆ ಭೌಗೋಳಿಕವಾಗಿ ಅರಿವಿದೆ. ಇನ್ನೊಬ್ರು ಬಂದರೆ ಎಲ್ಲ ಈ ಊರಿಗೆಲ್ಲ ಪಿಲ್ಲಲ್ಲಿಂದ ಸರಸ್ವತಿಗೆ ಹೆಂಗೆ ಹೋಗ್ಬೇಕು, ಅಲ್ಲಿಂದ ದುಗ್ಗಟ್ಟಿಗೆ ಹೆಂಗೆ ಕೇಳ್ಕೊಂಡು ಹೋಗ್ಬೇಕು. ನಮ್ಗೆ ಹಂಗಲ್ಲ, ನಮ್ಮ ಮೈಂಡಲ್ಲಿ ಪ್ರಿಂಟ್ ಆಗ್ಬಿಡೋದು. ಇರೋ ತಾಲೂಕಲ್ಲಿ 333 ಪಂಚಾಯತಿ, 222 ಹಳ್ಳಿನಲ್ಲೂ ಯಾವ ಊರಿನಲ್ಲಿ ಏನೇನು ಸಮಸ್ಯೆ, ಜ್ವಲಂತ ಸಮಸ್ಯೆ ಇದೆ ಅಂತಕ್ಕಂಥ ನನಗೆ ಅರ್ಥ ಆಗಿದೆ. ಈ ಕ್ಷೇತ್ರದ ಪರಿಚಯ ಇದೆ, ನೀವು ಇಲ್ಲಿದ್ದೀರಾ, ಇಲ್ಲಿನ ಜನರ ಒಡನಾಟ ಇದೆ, ಜೊತೆಗೆ ನಿಮಗೆ ಒಂದಷ್ಟು ಕೆಲಸ ಮಾಡೋ ಇಚ್ಛಾಶಕ್ತಿ ಇದೆ ಅಂತ ಕೇಳ್ತೀರಾ? ಸಂಪೂರ್ಣ ಇಚ್ಛಾಶಕ್ತಿ ಇದೆ. ನನ್ನ ಆಸೆ ಅದೊಮ್ಮೆ ಇರತಕ್ಕಂಥದ್ದು, ಬಡವರು ಸೇವೆ ಮಾಡಬೇಕು ಅಂತದೇ ಆಸೆ. ಒಟ್ಟಾರೆ ಹೇಳೋದಾದರೆ ಪಾಪಣ್ಣ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಹಂಬಲ ಇಚ್ಛಾಶಕ್ತಿ ಹೊಂದಿದ್ದು, ಪಕ್ಷ ಇವರನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.